ಐತಿಹಾಸಿಕ ಮುದ್ಗಲ್ ನಗರದ ಕುಂಬಾರಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದ 3ನೇ ವರ್ಷದ ರಥೋತ್ಸವ ಹಾಗೂ ಶ್ರೀ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ ಅಂಗವಾಗಿ ಜಗನ್ಮಾತೆ ಸಜ್ಜನ ಶ್ರೀ ಶರಣಮ್ಮ ತಾಯಿಯ ಪುರಾಣ ಮಂಗಲ ವಚನ ಕೂಡ ನೆರವೇರಿರ್ತಕ್ಕಂಥದ್ದು. ಪರಮ ಪೂಜ್ಯ ಶ್ರೀ ಸದಕ್ಷರ ಬೊಮ್ಮ ಡಾಕ್ಟರ್ ಅಭಿನವ ಚನ್ನಬಸವ ಯುವಸಾಯರು ಶ್ರೀ ಮಹಂತೇಶ್ವರಿ ಮಠ ಆಳಂದ್ ನಂದವಾಡಿ ಜಾಲವಾದಿಯವರ ಅಮೃತವಾಣಿಯಲ್ಲಿ ಪುರಾಣ ಮಂಗಲ ಕೂಡ ನಡೆದಿರ್ತಕ್ಕಂಥದ್ದು 11 ದಿನಗಳ ಕಾಲ. ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯರು, ನನ್ನ ಆತ್ಮೀಯರಾದಂಥ ಗುರುಬಸಪ್ಪ ಸಜ್ಜನ್ ಸೌಕರ್ಯ, ಭಾರತೀಯ ಜನತಾ ಪಕ್ಷದ ರಾಜ್ಯ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ನನ್ನ ಸ್ನೇಹಿತರಾದಂಥ ಮಲ್ಲಣ್ಣ ಮಾಟೂರವರೇ, ಪಕ್ಷದ ಮುಖಂಡರು ಆತ್ಮೀಯರಾದಂಥ ವೆಂಕಣ್ಣಗೌಡ ಐನಾಳವರೇ, ಪೂರ್ವಸಭಾ ಸದಸ್ಯರು ಆದಂಥ ಲಿಂಗಸೂರು ಮುದ್ಕಪ್ಪ ನಾಯ್ಕ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಿಯಂದಿರೇ, ಪತ್ರಕರ್ತ ಸ್ನೇಹಿತರೇ, ಎಲ್ಲ ಗುರು ಹಿರಿಯರೇ, ಸಂಗೀತವನ್ನು ನುಡಿಸ್ತಕ್ಕಂಥ ವಿಶ್ವೇಶ್ವರ ಹಿರೇಮಠ ಅವರೇ, ತಬಲವನ್ನು ನುಡಿಸ್ತಕ್ಕಂಥ ಹನುಮಂತ ಕುಮಾರ್ ಅವರೇ, ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಅನ್ಕೊಂಡೇ ಇರಲಿಲ್ಲ ಈ ಕಾರ್ಯಕ್ರಮದಲ್ಲಿ ಆ ಬಸವಣ್ಣನನ್ನ 3ನೇ ಬಾರಿಗೆ ಶಾಸಕನಾಗಿ ಮಾಡಿ 3ನೇ ಜಾತ್ರೆ ಉತ್ಸವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದ ಮಾಡಿರೋದ್ರಿಂದ ನಾನು 3ನೇ ಬಾರಿಗೆ ಶಾಸಕ ಆಗಿ ಇವತ್ತು ಜಾತ್ರಾ ಮಹೋತ್ಸವ ಪುರಾಣ ಮಂಗಲ ಕಾರ್ಯಕ್ರಮ ನೋಡಿದಾಗ ಬಹುಶಃ ನನಗನ್ನಿಸ್ತಾ ಇದೆ, ಪ್ರತಿ ವರ್ಷ ಇನ್ನೂ ಇದು ದೊಡ್ಡ ಪ್ರಮಾಣದಲ್ಲಿ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ಮುದಗಲ್ಲು ಕೋಟೆ ಅಂದ್ರೆ ಒಂದು ಇತಿಹಾಸ ಇದೆ. ಮುದಗಲ್ಲಿಗೆ ಒಂದು ಇತಿಹಾಸ ಇದೆ. ಇಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳು, ರಾಮಲಿಂಗೇಶ್ವರ, ನೀಲಕಂಠೇಶ್ವರ, ಬಸವೇಶ್ವರ, ಈ ರೀತಿ ಅನೇಕ ದೇವಸ್ಥಾನಗಳನ್ನು ಪಡ್ಕೊಂತ ಪುಣ್ಯಕ್ಷೇತ್ರ ಮುದಗಲ್. ಇದು ಒಂದು ಇತಿಹಾಸದ ಕೋಟೆ ಇರುವುದರಿಂದ ಮುದಗಲ್ಲಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ದೊಡ್ಡ ಲಕ್ಷಾಂತರ ಜನರು ಸೇರಿ ಮೊಹರಂ ಆಚರಣೆ ಮಾಡ್ತಕ್ಕಂಥದ್ದು ಇದು ಮುದಗಲ್ಲು. ನಾನು 2008ನೇ ಇಸ್ವಿಯಿಂದ ಶಾಸಕನಾದಾಗ ಕೂಡ, ಇದು 3ನೇ ಬಾರಿ ಶಾಸಕನಾದಾಗ ಕೂಡ ಮುದಗಲ್ಲಿಗೆ ಜಾಸ್ತಿ ಅಭಿವೃದ್ಧಿಗಾಗಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಚುನಾವಣೆಯಲ್ಲಿ ಸೋಲು ಗೆಲುವು ಕೆಲವೊಂದು ಕಡೆ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಸಹಜ. ಚುನಾವಣೆನೇ ಓಟ್ ಹಾಕಿದ್ರು ಹಾಕಿಲ್ಲ ಅದು ಯಾವಾಗಲೂ ಇಲ್ಲ, ಅದು ತಪ್ಪಾಗತ್ತೆ. ಆದರೆ ಶಾಸಕರಾದಂಥವರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಯಾವ ಪುಣ್ಯಕ್ಷೇತ್ರಕ್ಕೆ ನಾವು ಒತ್ತನ್ನು ಕೊಟ್ಟರೆ ನಮ್ಮ ತಾಲೂಕು ಬಹಳಷ್ಟು ಅಭಿವೃದ್ಧಿ ಕಾಣ್ತಿದೆ ಅಂತಕ್ಕಂಥದ್ದನ್ನು ನಾವು ಮಾಡ್ತಕ್ಕಂಥದ್ದು ನಮ್ಮ ಕೈಯಲ್ಲಿ ಇರುತ್ತೆ, ಶಾಸಕರ ಕೈಯಲ್ಲಿ ಇರುತ್ತೆ. ಹೀಗಾಗಿ ಮುದಗಲ್ಲಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟಿರ್ತಕ್ಕಂಥದ್ದು. 1ನೇ ಬಾರಿ ಶಾಸಕರಾದಾಗೂ ಜಾಸ್ತಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು. 2ನೇ ಬಾರಿ ಶಾಸಕರಾದಾಗ ಕೂಡ ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು. 3ನೇ ಬಾರಿ ನನಗೆ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕಾಯಿತು. 4ನೇ ಬಾರಿ ಚುನಾವಣೆಯಲ್ಲಿ ಮತ್ತೆ 3ನೇ ಬಾರಿ ಶಾಸಕನಾಗಿ ಗೆದ್ದಿರೋದ್ರಿಂದ ಮುದಗಲ್ಲಿಗೆ ಜಾಸ್ತಿ ಒತ್ತನ್ನು ಕೊಟ್ಟು ನನ್ನ ಗುರಿ ಇರ್ತಕ್ಕಂಥದ್ದು ಮುದಗಲ್ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಏನಿದೆ. ಇವತ್ತು ನೀರಿನ ಸಮಸ್ಯೆ ಪ್ರತಿದಿನ 24 ಗಂಟೆ ಪ್ರತಿ ಮನೆಗೆ ನೀರು ಬರಬೇಕು ಅಂತಕ್ಕಂಥದ್ದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಈ ಜನರ ಸಮಸ್ಯೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಚುನಾವಣೆ ಬಂದಾಗ ಚುನಾವಣೆ ಮಾಡೋದು, ರಾಜಕೀಯ ಭಾಷಣ ಮಾಡೋದು, ರಾಜಕೀಯ ಅಂತ ಮಾತಾಡ್ತಕ್ಕಂಥದ್ದು ಅದು ಸಹಜ. ಆದರೆ ನನ್ನ ಗುರಿ ಇರ್ತಕ್ಕಂಥದ್ದು ಮುದಗಲ್ಲಿಗೆ ಇರ್ತಕ್ಕಂಥ ಇವತ್ತಿನ ಸಮಸ್ಯೆ 24 ಗಂಟೆ ನೀರು ಬರಬೇಕು ಪ್ರತಿ ಮನೆಗೆ ನಡೆದ ಮುಖಾಂತರ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಸ್ಟೆಪ್ ತಗೊಂಡಿದ್ದೀನಿ. 3 ಸವಾಲುಗಳು 3 ಪಟ್ಟಣಗಳಿದ್ದು, 3 ಲಿಂಗಸೂರು, ಹಟ್ಟಿ ಮತ್ತು ಮುದಗಲ್. ಈ 3 ತಾಲೂಕು ಪಟ್ಟಣಗಳಲ್ಲಿ ಒಂದು ಪಟ್ಟಣದಲ್ಲಿ 8 ದಿನಕ್ಕೊಮ್ಮೆ ನೀರು ಬಿಡುತ್ತಿದ್ದರು ಲಿಂಗಸೂರಲ್ಲಿ,
ಅದು ಇವತ್ತ 3 ದಿನಕ್ಕೊಮ್ಮೆ ನೀರು ಬಿಡ್ತಕ್ಕಂಥ ಸ್ಟೇಜಿಗೆ ಬಂದಿದೆ. ಮುದುಗಲ್ಲೊಮ್ಮೆ 10 ದಿನ 12 ದಿನಕ್ಕೊಮ್ಮೆ ನೀರು ಬಿಡ್ತಿದ್ರು. ಇವತ್ತು ಮೀಟಿಂಗ್ದಲ್ಲಿ 7 ದಿನಕ್ಕೊಮ್ಮೆ ನೀರು ಕೊಡಕತ್ತೀವಿ ಅಂತಕ್ಕಂಥದ್ದನ್ನ ಆಫೀಸರ್ ವರದಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತ ವರದಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನ್ ತೀರ್ಮಾನ ಮಾಡಿವಿ ಅಂದ್ರೆ, ನಾವು ಸಮಸ್ಯೆ ಇದೆ, ಬಹಳ ಇದೆ. ಅವ್ರು ಹೇಳಿರ್ತಕ್ಕಂಥ 15 ದಿವಸಕ್ಕೊಮ್ಮೆ ನೀರು ಅಂದ್ರೆ ಇನ್ನೂ ಬಹಳ ತೊಂದರೆ ಐತೆ ಅಂತಾನೆ ಲೆಕ್ಕ. ಆದ್ರೆ ಅದನ್ನ ನಾವೇನು ಮಾಡಿದೀವಿ, 3 ದಿವಸಕ್ಕೊಮ್ಮೆ ನೀರು ಬಿಡಬೇಕು. ಆದ್ರೆ 1 ದಿವಸ ಏನ್ ನೀರು ಬಿಡ್ತೀರಿ ನೀವು, ಆ ನೀರು ಸಮಯವನ್ನ ಎಲ್ಲ ವಾರ್ಡ್ಗಳಿಗೆ 1 ತಾಸು 2 ತಾಸು ಅವರಿಗೆ ಸಮಯವನ್ನು ಕೊಟ್ಟು 3 ದಿವಸಕ್ಕೊಂದ್ಸಲ ನೀರು ಬಿಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಿರ್ದೇಶನವನ್ನ ಕೊಟ್ಟಿದ್ದೀವಿ. ಪಟ್ಟಣ ಪಂಚಾಯತಿ ಅಧಿಕಾರಿಗೆ ನಾನು ಮಾಡದೆ ಹೋದ್ರೆ ಅವರು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗಿ ನಾವು ಮಾಡ್ತೀವಿ. ಇದು ಬಿಡಲ್ಲ. ಈಗಾಗಲೇ ಮುದುಗಲ್ಲು ಏನು ಕುಡಿ ನೀರಿನ ಸಮಸ್ಯೆ, ಎರಡನೇದ್ದು ನಮ್ಮ ಮುಂದೆ ಇರತಕ್ಕಂಥ ಸವಾಲು ಮುದುಗಲ್ಲು ತಾಲೂಕಾಗಿ ಘೋಷಣೆ ಆಗಬೇಕಾಗಿದೆ. ಇದು ಮುದುಗಲ್ಲನ್ನ ತಾಲೂಕಾಗಿ ಘೋಷಣೆ ಮಾಡಬೇಕಾದದ್ದು. ಮೊದಲೇ ನಮಗೆ ಪ್ರಾತಿನಿಧ್ಯ ಕೊಡಬೇಕಾದದ್ದು ಕುಡಿ ನೀರಿನ ಸಲುವಾಗಿ. ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಆಗಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸಜ್ಜಲಗುಡ್ಡದ ಶರಣಾಶ್ರಮದ ಶ್ರೀಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಇಲ್ಲ. ನಮ್ಮ ಸರ್ಕಾರ ಇದ್ರೆ ಎಷ್ಟೊತ್ತಿಗೆ ಘೋಷಣೆ ಆಗಿಬಿಟ್ಟಿರೋದು. ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಈಗಾಗಲೇ ಪತ್ರಗಳನ್ನು ಕೊಟ್ಟು ಮುದುಗಲ್ಲು ಪಟ್ಟಣವನ್ನ ನೀವು ತಾಲೂಕಾಗಿ ಘೋಷಣೆ ಮಾಡ್ತೀವಿ ನಾವು ಮುಖ್ಯಮಂತ್ರಿ ಆದ್ರ ಅಂತಕ್ಕಂಥ ಮಾತನ್ನ ನೀವು ಭಾಷಣದಲ್ಲಿ ಹೇಳಿ ಬಂದೀರಿ ಅಂತಕ್ಕಂಥದ್ದನ್ನ ಅಧಿವೇಶನದಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಪತ್ರಗಳು ಕೊಟ್ಟು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳಿಂದ ಬಂದಿರತಕ್ಕಂಥ ಅನಿಸಿಕೆ ಏನಂದ್ರೆ, ನಮ್ಮಲ್ಲಿ ಹಣ ಇಲ್ಲ, ಈಗ ಯಾವುದೇ ತಾಲೂಕು ನಾವು ಘೋಷಣೆ ಮಾಡಕ್ ಆಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಣ ಇಲ್ಲದ್ದು ಸತ್ಯನೇ. ಯಾಕಂದ್ರೆ ಹಣವನ್ನ ಈಗಾಗಲೇ ಅವರು ಸಾಕಷ್ಟು ಹೇಳಿದ್ರೆ, ಅವರು ಇಲ್ಲ ನಾವು ಮಹಿಳೆಯರಿಗೆ ಕೊಡಕತ್ತೀವಿ, ನಾವು ಕರೆಂಟ್ ಬಿಲ್ ಫ್ರೀ ಕಟ್ಟಕತ್ತೀವಿ, ಬಸ್ ಫ್ರೀ ಕೊಟ್ಟಿದ್ದೀವಿ, ಅದಕ್ಕಾಗಿ ನಾವು ಯಾವುದೇ ತಾಲೂಕು ಘೋಷಣೆ ಮಾಡಕ್ ಆಗಲ್ಲ. 5 ಯೋಜನೆ ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಹಣ ಕೊರತೆ ಇದೆ ಅಂತಕ್ಕಂಥದ್ದು ಸತ್ಯ. ಅವರು ಹೇಳುವಾಗಲೂ ಜನ ವಿಚಾರ ಮಾಡಿ ಹೇಳಬೇಕಾಗಿತ್ತು. ಹೋಗಿದೆ, ಅವ್ರದ್ದು ಆಲ್ರೆಡಿ ಮಾತು ಕೊಟ್ಟಾರ, ಮಾತುಗಳನ್ನು ನೋಡಬೇಕಂತ ಅಭಿಮಾನ ಸಂಘಟನೆ ಇವತ್ತು ಅವರು ಯಾವುದೇ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ. ಗ್ಯಾರಂಟಿ ಕಡೆ ಮಾತು ಉಳಿಸ್ಕೋಬೇಕು ಅಂತ ಕಡೆ ಸರ್ಕಾರ ಗಮನ ಕೊಟ್ಟಿದೆ. ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ತಾಯಿಯಂದರಿಗೆ ನಾವು ಮನವಿ ಮಾಡ್ಕೊಂತೀವಿ, ನಿಮ್ಮ ಗಮನದಾಗೂ ಇರಲಿ. 2,000 ರೂಪಾಯಿ ನಿಮಗೆ ಕೊಡ್ತೀವನ್ನ ಹೆಸರಿನ ಮೇಲೆ ಇವತ್ತು ರಾಜ್ಯ ಲೂಟಿ ಆಗ್ತಾ ಇದೆ. ಬಸ್ಸಿನ ದರ ಹೆಚ್ಚು ಮಾಡಿದರು, ಹಾಲಿನ ದರ ಹೆಚ್ಚು ಮಾಡಿದರು, ಕರೆಂಟ್ ಬಿಲ್ ಹೆಚ್ಚು ಮಾಡಿದರು, ಡೀಸೆಲ್ ರೇಟ್ ಹೆಚ್ಚು ಮಾಡಿದರು. ಈ ರೀತಿ ಸರ್ಕಾರ ಎಲ್ಲದರ ಬೆಲೆಗಳ ಮೇಲೆ ಅಬಕಾರಿ ಇಲಾಖೆ ಮೇಲೆ ರೇಟ್ ಹೆಚ್ಚು ಮಾಡಿದರು. ಒಂದಲ್ಲ ಎರಡಲ್ಲ ಅನೇಕ 2,000 ರೂಪಾಯಿ ನೆಪದಲ್ಲಿ ಸರ್ಕಾರ ಇವತ್ತು ಯಾವುದೇ ನಮ್ಮ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ಇದೆಲ್ಲದೂ ನಿಮ್ಮ ಗಮನಕ್ಕೆ ಇರಲಿ. ಇದು ವಿಷಯದಲ್ಲಿ 2,000 ರೂಪಾಯಿ ನಮಗೆ ಕೊಡ್ತಾರಂತಕ್ಕಂಥದ್ದು ಒಂದು ದಾರಿ ತೋರಿಸಿದ್ರೆ, ಅನೇಕ ದಾರಿಗಳಿಂದ ಹಣವನ್ನ ವಸೂಲಿ ಮಾಡ್ತಕ್ಕಂಥದ್ದು ಇವತ್ತ ರಾಜ್ಯ ಸರ್ಕಾರ ಮಾಡ್ತಾರೆ. ನಾವು ಮನವಿ ಮಾಡ್ಕೊಂಡೀವಿ, 2,000 ರೂಪಾಯಿ ಹೆಣ್ಮಕ್ಳು ಯಾರು ನಿಮ್ಮ 2,000 ರೂಪಾಯಿ ಸೊಲ ಕೈ ಒಡ್ಡಲ್ಲ. ಆದ್ರೆ ಎಲ್ಲಿ ಬಡವರು ಅದರ ಅವ್ರಿಗೆ ಕೊಡ್ರಿ, ಇಲ್ಲ ಪರವಾಗಿಲ್ಲ. ಶ್ರೀಮಂತರಿಗೆ 2,000 ರೂಪಾಯಿ ಯಾಕೆ ಬೇಕಾಗಿದೆ? ನಮ್ಗೆ ಬೇಕಾಗಿಲ್ಲಪ್ಪ. ಅಭಿವೃದ್ಧಿ ಮಾಡ್ರಿ, ರಾಜ್ಯ ಅಭಿವೃದ್ಧಿ ಮಾಡ್ರಿ, ಬಡವ್ರ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡ್ರಿ, ಫ್ರೀ ಎಜುಕೇಶನ್ ಮಾಡ್ರಿ. ಯಾರಾದರೂ ನಿರ್ಧರಿತರು ಆರ್ಥಿಕ ಪರಿಸ್ಥಿತಿ ಹಿಂದುಳಿದಂಥವ್ರು ಯಾರಾದ್ರೂ ಆಸ್ಪತ್ರೆಗಳಿಗೆ ಬಂದ್ರೆ ಅವ್ರಿಗೆ ಆಸ್ಪತ್ರೆ ಫ್ರೀ ಇಡ್ರಿ, ಅವ್ರಿಗೆ ಔಷಧ ಫ್ರೀ ಕೊಡ್ರಿ. ಮಕ್ಕಳಿಗೆ ಶಿಕ್ಷಣ ಏನ್ ಬರ್ತಕ್ಕಂಥ ಜನರಿಗೆ ಔಷಧಿಗೆ ಓದ್ತಾರ ಅಲ್ಲಿವರೆಗೆ ಓದಿಸಕ್ ಸರ್ಕಾರ ಫ್ರೀ ಕೊಟ್ಟಿದ್ರೆ ಆ ಸರ್ಕಾರದ ಒಂದು ದೊಡ್ಡ ಸಾಧನೆ ಆಗ್ತದೆ ಅಂತ ನಮ್ಮ ಅನಿಸಿಕೆ ಇದೆ. ಆದ್ರೆ ಸರ್ಕಾರ ಇವತ್ತು ತಪ್ಪು ನಿರ್ಣಯಗಳು ತಗೊಂಡು ಕೊಡುವ 2,000 ರೂಪಾಯಿ ನೆಪದ ಮೇಲೆ ಇವತ್ತು ಸರ್ಕಾರ ಲೂಟಿ ಮಾಡಿ ಸರ್ಕಾರ ರಾಜ್ಯದ ಅಭಿವೃದ್ಧಿಯನ್ನ ಹಾಳು ಮಾಡತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದು ಏನಾದರೂ ಸರ್ಕಾರ 2,000 ರೂಪಾಯಿ ನಮ್ಗೆ ಕೊಡ್ತೈತಿ ಅಂತ ಏನಾದರೂ ನಾವು ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ತಾಯಿ ನಮ್ಮ ಮಕ್ಕಳ ಭವಿಷ್ಯ ಎಲ್ಲ ರೀತಿಯಿಂದ ಹಾಳು ಮಾಡ್ತಾರೆ. ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಎಜುಕೇಶನ್ ಕೊಡ್ತಾ ಇದೆ. ನನ್ನ ಮಕ್ಕಳಿಗೆ ನಮ್ಮ ಮುಂದಿನ ದಿನ ಭವಿಷ್ಯವನ್ನೇ ಬಹಳಷ್ಟು ಈ ಅಭಿವೃದ್ಧಿ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ ರಾಜ್ಯ ಸರ್ಕಾರದಲ್ಲಿ. ಈ ಕೊಡವ 2,000 ರೂಪಾಯಿಲಿಂದ ನಮ್ಮ ಬಹಳಷ್ಟು ಇಡೀ ರಾಜ್ಯದಲ್ಲಿ ಯಾವ ಸರ್ಕಾರದಲ್ಲಿ ಈ ತರ ಆಗಿರಲಿಲ್ಲ. ಕೋಟೆ ಉತ್ಸವಕ್ಕೆ ಸರ್ಕಾರ 20 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿಸಿದೆ. ಮುದುಗಲ್ ಕೋಟೆ ಉತ್ಸವ ಅದು ಪ್ರತಿ ವರ್ಷ ಮುದುಗಲ್ ಕೋಟೆ ಉತ್ಸವ ನಡೀತಾ ಇದೆ. ಮುಂದಿನ ಇನ್ನು ಯಾವುದೇ ಮಾತು ಕೊಟ್ಟಿದ್ದೀನಿ, ಯಾಕಂದ್ರೆ ನಾನು ಏನು ಈ ಬಾರಿ ಗೆದ್ರ ಮುದುಗಲ್ ಕೋಟೆ ಉತ್ಸವ ಮಾಡಿಸ್ತಂತ ಮಾತು ಕೊಟ್ಟಿನಿ, ಮುದುಗಲ ತಾಲೂಕು ಘೋಷಣೆ ಮಾಡಿಸ್ತಂತ ಮಾತು ಕೊಟ್ಟಿದ್ದೀನಿ.
ಕುಡಿಯೋ ನೀರಿನ ಸಮಸ್ಯೆ 24 ಗಂಟೆ ನೀರು ಕೊಡ್ತೀನಿ ಅಂತ ವ್ಯವಸ್ಥೆ ಮಾಡಿದ್ದೀನಿ. ಈಗಾಗಲೇ ಲಿಂಗಸೂರು ಅಮೃತ ಯೋಜನೆ ನಡೀತಾ ಇದೆ. ಅಮೃತ ಯೋಜನೆ 80 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಕೇಂದ್ರ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿ ಲಿಂಗಸೂರು ತಾಲೂಕಿನಾಗ 80 ಕೋಟಿ ರೂಪಾಯಿ ಅಮೃತ ಯೋಜನೆ ನಡೀತಿದೆ. ಅದಕ್ಕೆ 24 ಗಂಟೆ ನೀರು ಬರುವಂತೆ ವ್ಯವಸ್ಥೆ ಆಗ್ತಾ ಇದೆ. ಹಟ್ಟಿಗೆ ಕೂಡ ಅಮೃತ ಯೋಜನೆ ಮಾಡಿಸಿದ್ದೀನಿ. ಮುದಗಲ್ಲಿಗೂ ಅಮೃತ ಯೋಜನೆ ಮಾಡಿಸಿ ಆ ಯೋಜನೆ ಕೇಂದ್ರ ಸರ್ಕಾರದ ಹಣ, ಇದು ರಾಜ್ಯ ಸರ್ಕಾರದ ಹಣ ಅಲ್ಲ, ಕೇಂದ್ರ ಸರ್ಕಾರದ ಹಣ. ಮುದಗಲ್ಲಿಗೆ 24 ಗಂಟೆ ಮನೆ ನಳಗಳಿಗೆ ನೀರು ಬರ್ತಕ್ಕಂಥ ಕೆಲಸ ಮಾಡೋದು ನನ್ನ ಕರ್ತವ್ಯ. ಖಂಡಿತವಾಗಿ ಆ ಕೆಲಸವನ್ನು ನಾನು ಮಾಡ್ತೇನೆ. ಜಾತ್ರೆ ಮಹೋತ್ಸವದ ಅಂಗವಾಗಿ ಭಾರವನ್ನು ಇಟ್ಟಿದ್ದಾರೆ. ಬರುವ ನಮ್ಮ ಸೌಕರ್ಯರು ಭಾಳಷ್ಟು ಹೇಳುವಾಗ ಭಾಳ ಒಂದು ವೇಷದಲ್ಲಿ ಹೇಳಿದರು, ಇನ್ನೂ ನಮಗಿಷ್ಟು ಅನುದಾನ ಬೇಕು, ಇನ್ನೂ ಈ ಮುದಗಲ್ ನಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಎಷ್ಟು ಬೇಕು. ಗುರುಗಳೇ, ನಾನು ಈಗಾಗಲೇ ಬಸವೇಶ್ವರ ದೇವಸ್ಥಾನಕ್ಕೆ ಭಾಳಷ್ಟು ಮುಂದೆ ಹೋಗಿ ಮಾಡಿದ್ದೀನಿ, ಇನ್ನೂ ಗೊತ್ತಾಗಿಲ್ಲ. ಹೇಳ್ಬಿಡ್ತೀನಿ ಎಲ್ಲರಿಗೂ ಗೊತ್ತಾಗಲಿ. ಬಸವೇಶ್ವರ ದೇವಸ್ಥಾನಕ್ಕೆ ಬರೀ ಇವರು 2 ಲಕ್ಷ ಕೊಟ್ಟದ್ದು ಅದು ಹಿಂದಿಲ್ದಿರ್ಬೋದು ಬಹುಶಃ. ಇವತ್ತು ಬಸವೇಶ್ವರ ದೇವಸ್ಥಾನಕ್ಕೆ 4 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿದ್ದೀನಿ. 4 ಲಕ್ಷ ರೂಪಾಯಿ ಚೆಕ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಬಸವೇಶ್ವರ ಟ್ರಸ್ಟಿಗೆ ಬರ್ತಾ ಇದೆ. ಬಸವೇಶ್ವರ ದೇವಸ್ಥಾನ ಮುಂದೆ 5 ಲಕ್ಷ ರೂಪಾಯಿದ ಒಂದು ಐಮಾಕ್ಸ್ ಲೈಟ್ ಹಾಕ್ಸಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸ ಬಂದು ಐಮಾಕ್ಸ್ ಲೈಟನ್ನು ಹಾಕ್ತಾರೆ ಈ ದೇವಸ್ಥಾನ ಮುಂದೆ. ಇದೆಲ್ಲ 25 ಲಕ್ಷ ರೂಪಾಯಿ ನಗರದ ತಂದಾಗ ಇದೇ ವಾರ್ಡಿಗೆ ಇಟ್ಟಿದ್ದೀನಿ. ಇವತ್ತೇನು ನೀವು ಕುಂತಿದ್ರಿ, ಇದೇ ವಾರ್ಡಿಗೆ 25 ಲಕ್ಷ ರೂಪಾಯಿ ಸಿಸಿ ರಸ್ತೆ ಇಟ್ಟಿದ್ದೀನಿ ವಾರ್ಡ್ಗಳಲ್ಲಿ. ಇದು ನಾವು ಈ ಸದ್ಯ ಮಾಡ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಇನ್ನೂ ಏನು ಸಮಸ್ಯೆಗಳಿದ್ದಾಗ ಏನಾದರೂ ಕೇಳ್ಕೋಬೇಕಂದಾಗ ನಮ್ಮ ಮಲ್ಲಣ್ಣ ಸೌಕರ್ಯ ಅದಾರ, ಅದು ನಮ್ಮ ಗುರುಸಿದ್ದ ಸೌಕರ್ಯ ಅದಾರ, ಎಲ್ಲರೂ ನಮ್ಮ ಭಾಳಷ್ಟು ಮಂದಿ ಕಾರ್ಯಕರ್ತರು ಹೇಳ್ತಾರೆ ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋಂಥ ವ್ಯವಸ್ಥೆಯಲ್ಲಿದೆ. ಖಂಡಿತವಾಗಿ ಮುದುಗಲಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಖಂಡಿತವಾಗಿ ನಾನು ಮಾಡ್ತೇನೆ. ಅದಕ್ಕಾಗಿ ಏನಿಂಥ ಒಂದು ಅದ್ದೂರಿಯಾಗಿ ಜಾತ್ರೆ ಮತ್ತು ನನಗೆ ಅನಿಸಿತ್ತು, ಏನು ಸುಮ್ಮನೆ ಒಂದು ಸಣ್ಣ ಒಂದಿಷ್ಟು ಜನ ಇರ್ತಾರೆ, ಒಂದು ನಮ್ಮ ಗುರುಗಳದಾರ ಅಂತೇಳಿ ಭಾಳ ಖುಷಿ ಪಟ್ಕೊಂಡು ಬಂದೆ. ಪುರಾಣ ಕೇಳಿರಲಿಲ್ಲ, ಪುರಾಣ ಹೇಳಕೈತಾರೆ ನನಗೊಂಥರ ಆಯ್ತು. ನಾ ಎಲ್ಲಿ ನೋಡಿಲ್ಲ, ನೀವು ಮೊದಲೇ ಬಾರಿ ಕೇಳ್ತಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳಿದೆ, ಇಲ್ರಿ ಗುರುಗಳು ಪ್ರಾರಂಭ ಮಾಡ್ಯಾರ ಪುರಾಣ ಹೇಳಕ್ಕಂದ್ರೆ ಭಾಳ ಖುಷಿ ಅನಿಸ್ತು. ಅವ್ರು ಬರ್ತಕ್ಕಂಥ ಒಂದೊಂದು ನುಡಿಗಳು ಬಹುಶಃ ಅವ್ರು ಮಾತಾಡುವಾಗ ಭಾಷಣದಲ್ಲೇ ಎಲ್ಲೆಲ್ಲಿ ಅವ್ರು ಆಡ್ತಕ್ಕಂಥ ನುಡಿಗಳಂತ ಮುತ್ತಿನ ನುಡಿಗಳು ಕೇಳ್ತಾ ಇದ್ದೆ ನಾನು. ಆದ್ರೆ ಪುರಾಣದಲ್ಲಿ ಇವತ್ತು ಕೇಳ್ತೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಪುಣ್ಯವಂತರು. ಇಂಥ ಒಂದು ವ್ಯವಸ್ಥೆಯಲ್ಲಿ ಅವರಿಂದ ನುಡಿದು ಬರ್ತಕ್ಕಂಥ ನುಡಿಗಳನ್ನು ಕೇಳ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತಿದ್ದೀನಿ. ಸದಾ ಶ್ರೀ ಶರಣಮ್ಮ ತಾಯಿ ಆಶೀರ್ವಾದ, ಬಸವೇಶ್ವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ, ಭಾಗ್ಯ, ಸಿರಿ, ಸಂಪತ್ತು, ವಿದ್ಯೆ, ಬುದ್ಧಿ ಎಲ್ಲನೂ ಕೊಟ್ಟು ಎತ್ತೆತ್ತರಕ್ಕೆ ಮಕ್ಕಳನ್ನು ಇಡೀ ಮುಂದಿನ ಪೀಳಿಗೆಯನ್ನು ಬೆಳೀತಕ್ಕಂಥ ಶಕ್ತಿ ಭಗವಂತ ಆ ತಾಯಿಗೆ ಸದಾ ಶ್ರೀ ಶರಣಮ್ಮ ತಾಯಿ ಕೊಡಲಿ ಎಲ್ಲರಿಗೆ ಅಂತ ಆರೈಸಿ ದೇವರಲ್ಲಿ ನಾನು ಅರಿಕೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು.